टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತಂದೆ ತಾಯಂದಿರೇನಿದ್ದೀರಿ, ಆ ಸಂದರ್ಭದಲ್ಲೂ ನಾನು ಮೊದಲನೇ ಬಾರಿ ಲೋಕಸಭೆಗೆ ಆಯ್ಕೆ ಆದಾಗ ಯಾವ ರೀತಿಯಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದನ್ನು ಹಳ್ಳಿ ಮೇಲೆ ಆ ಸಂದರ್ಭದಲ್ಲಿ ಬಂದಂಥ ದಿನಗಳೇನಿದೆ, ನಿಮ್ಮಗಳ ಜೊತೆ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದೇನೆ. ನನಗೆ ಬೇಕಾಗಿರೋದು ಆ ಕಟ್ಟಡದ ಕಲ್ಲಿನಲ್ಲಿ ನನ್ನ ಹೆಸರುಗಳನ್ನು ಹಾಕ್ಸ್ಕೋಬೇಕು ಅನ್ನೋದಲ್ಲ. ನನಗೆ ಬೇಕಾಗಿರತಕ್ಕಂಥದ್ದು ಈ ರಾಜ್ಯದಲ್ಲಿ ನಿಮ್ಮಂಥ ತಂದೆ ತಾಯಂದ್ರೆ ಏನಿದ್ದೀರಿ, ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಪಡಿಬೇಕು ಅನ್ನೋದಷ್ಟೇ ನಾನು ಈ ರಾಜಕಾರಣದಲ್ಲಿ ಮುಂದುವರೆತಿರ್ತಕ್ಕಂಥ. ಇವತ್ತೆಲ್ಲ ನೋಡ್ತಾ ಇದ್ದೀರಿ, ಬೆಳಗಾವಿ ಯಾರೋ ಕಂಡಕ್ಟರ್ಗೆ ಹಿಡ್ಕೊಂಡು ಹೊಡೆದ್ರು, ಕನ್ನಡ ಮಾತಾಡ್ದ, ಮರಾಠಿ ಭಾಷೆ ಮಾತನಾಡ್ಲಿಕ್ಕೆ ಬರಲ್ಲ ಅಂತ ಹೇಳೋ ಕಂಡಕ್ಟರ್ ಹೇಳ್ದ ಅಂತ ಆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣದ ಹಿನ್ನೆಲೆ ಆಮೇಲೆ ನಮ್ಮ ಕನ್ನಡ ಸಂಘದ ಸಂಘಟನೆಗಳು ಏನು ಒಂದು ಪ್ರತಿಭಟನೆ ಮಾಡಲಿಕ್ಕೆ ಹೋದರು. ಏನೋ ಕರ್ನಾಟಕ ಬಂದು ಇದೇನೋ ಕರೆನೋ ಕೆಲವರು ಕೊಟ್ಕೊಂಡಿದ್ದಾರೆ. ನಿಮಗೆ ನೆನಪಿಸ್ಕೊಡ್ತೇನೆ ನಾನು, 2006-07 ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ರಾಜ್ಯದ ಮುಖ್ಯಮಂತ್ರಿ ಆದೆ. ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು, ಎಲ್ಲ ಪಕ್ಷದ ಮುಖಂಡರು, ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ, ಶಿವರಾಜ್ ಪಾಟೀಲ್ ಅವರು ಗೃಹ ಸಚಿವರು ಕೇಂದ್ರದಲ್ಲಿ, ಒಂದು ದೊಡ್ಡ ನಿಯೋಗವನ್ನು ದೆಹಲಿಗೆ ಕರ್ಕೊಂಡೋಗಿ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಒಂದು ಮನವಿ ಕೊಡಲಿಕ್ಕೆ ಹೋದರು. ಅದನ್ನು ಗಮನಿಸಿ ನಾನೊಂದು ತೀರ್ಮಾನ ಮಾಡಿದೆ. ಬೆಳಗಾವಿನಲ್ಲಿ ಯಾತಕ್ಕೆ ಒಂದು ವಿಧಾನಸಭೆ ಅಧಿವೇಶನ ಕರೆದು ಪಕ್ಕದ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೆಳಗಾವಿ ಇವತ್ತು ಈ ರಾಜ್ಯದ ಅವಿಭಾಜ್ಯ ಅಂಗ, ಬೆಳಗಾವಿಯನ್ನು ಯಾವುದೇ ಕಾರಣಕ್ಕೂ ಕನ್ನಡ ನಾಡಿನಿಂದ ನೀವು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶ ತಲುಪಬೇಕು ಅಂತಲೇ ಅವತ್ತು ತೀರ್ಮಾನ ಮಾಡಿದೆ ಬೆಳಗಾವಿ ಅಧಿವೇಶನ ಮಾಡಬೇಕು ಅಂತ. ಅವತ್ತು ನಮ್ಮ ಕೇರಪೇಟೆಯ ಕೃಷ್ಣ ಅವರು ಸ್ಪೀಕರ್ ಅವರಿದ್ದರು, ಅವ್ರಿಗೆ ಫೋನ್ ಮಾಡಿ ಈ ರೀತಿಯ ಒಂದು ತೀರ್ಮಾನ ಮಾಡಿದ್ದೇನೆ, ದಯವಿಟ್ಟು ನಿಮ್ಮ ಅನುಮತಿ ಬೇಕು ಅಂತ ಕೇಳಿದೆ. ಅವರು ಅಧಿವೇಶನ ಮಾಡ್ತಕ್ಕಂಥದ್ದಕ್ಕೆ ನೀವು ಎಲ್ಲ ತಯಾರಿ ಮಾಡೋದಾದರೆ ನಂದೇನು ತಕರಾರಿಲ್ಲ, ವಿರೋಧ ಇಲ್ಲ, ಮಾಡ್ತಕ್ಕಂಥದ್ದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ. ಕೇವಲ ಒಂದು ವಾರದಲ್ಲಿ ವಿಧಾನಸಭೆ ಅಧಿವೇಶನವನ್ನು ಮಾಡೋದು 5 ದಿನಗಳ ಕಾಲ ಯಶಸ್ವಿಯಾಗಿ ಅಲ್ಲಿ ಒಂದು ಸುವರ್ಣಸೌಧ ಕಟ್ಟಬೇಕು ಅಂತ ಹೇಳಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಆಮೇಲೆ ಬಂದಂಥ ಸರ್ಕಾರ ಅಲ್ಲಿ ಕುಮಾರಸ್ವಾಮಿ ಹೆಸರು ಆ ಕಲ್ಲಲ್ಲಿರಬಾರ್ದು ಅಂತ ಹೇಳಿ ಮತ್ತಿನ್ನೊಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡ್ಕೊಂಡು ಅವ್ರ ಹೆಸರು ಹಾಕೊಂಡ್ರು. ಯಾತಿಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ, ನಾನು ಎಂದೂ ಸಹ ಕಲ್ಲಿನಲ್ಲಿ ನನ್ನ ಹೆಸರನ್ನ ಹಾಕಿಸ್ಕೋಬೇಕು ಅಂತ ಆಸೆಪಟ್ಟು ಕೆಲಸ ಮಾಡಿದವನಲ್ಲ. ನಾನು ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಪ್ರಾಮಾಣಿಕವಾಗಿ ನನ್ನನ್ನು ಗೆಲ್ಲಿಸಿರ್ತಕ್ಕಂಥ, ನನ್ನನ್ನು ಈ ಸ್ಥಾನಕ್ಕೆ ತಂದಿರತಕ್ಕಂಥ ಜನರ ಋಣವನ್ನು ತೀರಿಸಬೇಕು ಅಂತೇಳಿ ಕೆಲಸ ಮಾಡಿದ್ದೇವೆ ಹೊರತು ಪ್ರಚಾರಕ್ಕೆ ನಾನು ಕೆಲಸ ಮಾಡೋದಂಥದ್ದಲ್ಲ.